ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಅನ್ನ ಆ ಭಗವಂತನೇ ಕೆಳಗಿಳಿದು ಬಂದರೂ ಕೂಡ ಸರಿ ಮಾಡೋದಕ್ಕಾಗಲ್ಲ ಅಂಥೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಿರಂಗ ಸಮಾವೇಶದಲ್ಲಿ ವೇದಿಕೆಯಲ್ಲಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ರು. ಅದು ವ್ಯಾಪಕ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗ ಬಿಬಿಎಂಪಿಯ ಆಯುಕ್ತರು ಈ ಟ್ರಾಫಿಕ್ ನಿರ್ವಹಣೆಗೆ ಅಂತಲೇ ಕೋಟಿ ಕೋಟಿ ರೂಪಾಯಿಯ ಒಂದು ಹೊಸ ಕಾಮಗಾರಿ ಕೈ ಹಾಕಿದಾರಂತೆ. ಯಾವುದದು ಕಾಮಗಾರಿ, ಅದರಿಂದ ಹೇಗೆ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಬಹುದು, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ವಾಹನ ಸವಾರರಿಗೆ ಟ್ರಾಫಿಕ್ ಬವಣೆ, ಟ್ರಾಫಿಕ್ಗೆ ಮುಕ್ತಿ ಹಾಡಲು ಮುಂದಾದ ಬಿಬಿಎಂಪಿ. ಮುಂದಿನ 25 ವರ್ಷ ಗುರಿಯಾಗಿಸಿ ಪಾಲಿಕೆ ಪ್ಲಾನ್. 10,000 ಕೋಟಿ ವೆಚ್ಚದಲ್ಲಿ ಹಲವು ರಸ್ತೆ ಕಾಮಗಾರಿ. ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿರುವ ಬೆಂಗಳೂರನ್ನು ಪೆಡಂಭೂತವಾಗಿ ಕಾಡ್ತಿರೋದು ಟ್ರಾಫಿಕ್. ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಟ್ರಾಫಿಕ್ನಿಂದ ಮುಕ್ತಿ ಯಾವಾಗಪ್ಪ ಅಂತ ದೇವರತ್ತ ಮುಖ ಮಾಡುವ ಸ್ಥಿತಿ ವಾಹನ ಸವಾರರದ್ದು. ಇತ್ತ ಬೆಂಗಳೂರಿನ ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ದೇವರೇ ಧರೆಗೆ ಇಳಿದು ಬಂದ್ರು. ಮುಂದಿನ 3 ವರ್ಷದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಇದರ ಬೆನ್ನಲ್ಲೇ ಬಿಬಿಎಂಪಿ ಈ ವರ್ಷ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ 10,000 ಕೋಟಿ ಖರ್ಚು ಮಾಡೋಕೆ ಮುಂದಾಗಿದೆಯಂತೆ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸಿ ಈ ಟ್ರಾಫಿಕ್ ಪ್ರಾಬ್ಲಮ್ ತೊಂದರೆ ಏನಿದೆ ಮತ್ತು ಟ್ರಾಫಿಕ್ ಸಾಂದ್ರತೆಗೆ ಅನುಗುಣವಾಗಿ ಏನೇನು ಎಲ್ಲಿ ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಯೋಜನೆಯನ್ನು ತಯಾರು ಮಾಡಿಕೊಂಡಿದ್ದೇವೆ. ಅದು ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಅದನ್ನು ಕೂಡ ನಮ್ಮ ಎಲ್ಲ ಮಾನ್ಯ ಉಪಮುಖ್ಯಮಂತ್ರಿಯವರು ಎಲ್ಲ ಬೆಂಗಳೂರು ಶಾಸಕರೊಂದಿಗೆ ಚರ್ಚೆ ಮಾಡಿ ಅದನ್ನು ಈಗಾಗಲೇ ಅದರ ಮೇಲೆ ಚರ್ಚೆಯಾಗಿ ಅವರು ಎಲ್ಲ ಒಪ್ಕೊಂಡಿದ್ರು. ಹೇಗೆ ನಮ್ಮ ರೋಡ್ ಇರಬೇಕು, ಟನಲ್ ಇರಬೇಕು, ಯಾವ ಥರದ್ದು ಫುಟ್ಪಾತ್ ಇರಬೇಕು, ಎಲ್ಲಿ ಗಾರ್ಡನ್ ಬರಬೇಕು, ಉದ್ಯಾನವನ ಬರಬೇಕು ನಮ್ಮ ಟೌನ್ ಪ್ಲಾನಿಂಗ್ ಪ್ರಕಾರ. ಅದಕ್ಕಾಗಿ ಒಂದು ನಮ್ಮ ಹತ್ರ ನಾವು ಮೊದಲೇ ಒಂದು ಬೃಹತ್ ಯೋಜನೆ ತಯಾರು ಮಾಡಿಕೊಂಡು ಯಾವಾಗ ನಮಗೆ ಹಣ ಬರುತ್ತೆ ಆಗ DPR ತಯಾರು ಮಾಡ್ಕೊಂಡು ಹೋಗ್ತಾ ಹೋದರೆ ಫಾಸ್ಟಾಗಿ ಕೆಲಸ ಮಾಡ್ಬೋದು. ಮುಂದಿನ 25 ವರ್ಷದವರೆಗೂ ರಸ್ತೆಗಳ ಸಮಸ್ಯೆ ಉದ್ಭವವಾಗದಂತೆ ಹಲವು ಯೋಜನೆ ರೂಪಿಸಿದೆ. 80 ರಿಂದ 90 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡೋಕೆ ಪ್ಲಾನ್ ಹಾಕಿಕೊಂಡಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಇರುವ ಎಲ್ಲ ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡುವುದಕ್ಕೆ ಸಿದ್ಧಪಡಿಸಲಾಗಿದೆ. ಜೊತೆಗೆ ಈ ವರ್ಷ 1-2 ಫ್ಲೈಓವರ್ಗೆ ಚಾಲನೆ ನೀಡೋದಲ್ಲದೆ ಟನಲ್ಗೂ ಚಾಲನೆ ಕೊಡ್ತೇವೆ ಅಂತಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರು. ಟನಲ್ ಬರುತ್ತೆ, ಒಂದು ನಾರ್ತ್ ಸೌತ್ ಟನಲ್ ಮತ್ತು ಈಸ್ಟ್ ವೆಸ್ಟ್ ಟನಲ್ ಬರುತ್ತೆ. 110 ಕಿಲೋಮೀಟರ್ಗೆ ಫ್ಲೈಓವರ್ ಬರುತ್ತೆ. ಈಗ ನಾವು ಅದರಲ್ಲಿ ನಮ್ಮದು ಎಲ್ಲಿ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಇದೆ ಅದರಲ್ಲಿ ಉಳಿದಿರುವ ಜಾಗಕ್ಕೆ ವೈಟ್ ಟಾಪಿಂಗ್ ಮಾಡಲಿಕ್ಕೂ ಕೂಡ ಪ್ರಪೋಸಲ್ ಕೊಡ್ತಾ ಇದ್ದೇವೆ. ಈ ಥರ ನಮ್ಮದು ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಕನಿಷ್ಠ 10,000, 7,000, 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಖರ್ಚು ಮಾಡಲಿಕ್ಕೆ ಇದ್ದರೆ ಆ ಮೂಲಭೂತ ಸೌಕರ್ಯಗಳಿಂದ ಮುಂದಿನ 25 ವರ್ಷವರೆಗೂ ಯಾವ ತೊಂದರೆ ಉಂಟಾಗಬಾರ್ದು ಅಂತ ಬೃಹತ್ ಮಾಸ್ಟರ್ ಪ್ಲಾನ್ ತಯಾರು ಮಾಡ್ಕೊಂಡು ಇರುವುದು. ಒಟ್ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ ಅಂತ ಒಂದು ಕಡೆ ಡಿಸಿಎಂ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಉಸ್ತುವಾರಿ ಅಡಿಗೆ ಬರುವ ಬಿಬಿಎಂಪಿ ಟ್ರಾಫಿಕ್ ನಿವಾರಣೆಗೆ ಹಲವು ಯೋಜನೆ ಹಾಕಿಕೊಂಡಿದೆ. ರಾಜಧಾನಿಯ ಸಂಚಾರ ದಟ್ಟಣೆ ಸಮಸ್ಯೆ ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.